ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮಹಿಳೆಯರಲ್ಲಿ ಅದರಲ್ಲೂ ವಯಸ್ಸಾಗ್ತಿದ್ದಂಗೆ ಕೆಲವೊಬ್ಬರು ಮಹಿಳೆಯರಲ್ಲಿ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗೋದು, ಕಲೆ ಆಗ್ತಕ್ಕಂತಹದ್ದು, ಬಂಗಾಗೋದು, ಚರ್ಮದಲ್ಲಿ ಸುಕ್ಕು, ಈ ಎಲ್ಲ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ಇದು ಈ ಮಹಿಳೆಯರ ಒಂದು ಸೌಂದರ್ಯವನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ, ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿದ್ದಾಗ, ಕಲೆ ಬಂಗು ಆಗಿದ್ದಾಗ ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಹಲವಾರು ಸೌಂದರ್ಯವರ್ಧಕ ಸಾಧನಗಳು, ಆಯಿಂಟ್ಮೆಂಟ್ಗಳನ್ನ, ಕ್ರೀಮ್ಗಳನ್ನ, ಲೋಷನ್ಗಳನ್ನೆಲ್ಲ ಹಚ್ಚಿ ಟ್ರೈ ಮಾಡಿರ್ತಾರೆ. ಆದರೆ ಅವರು ಎಕ್ಸ್ಪೆಕ್ಟ್ ಮಾಡಿದಂಥ ನಿರೀಕ್ಷಿಸಿದ ಮಟ್ಟದ ಒಂದು ರಿಸಲ್ಟ್ ಸಿಕ್ಕಿರಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮುಖದಲ್ಲಿ ಆಗ್ತಕ್ಕಂತಹ ಪಿಗ್ಮೆಂಟೇಷನ್ನು, ಕಲೆ, ಈ ಬಂಗು, ಇದಕ್ಕೆ ಕಾರಣ ಏನು, ಇದಕ್ಕೆ ಯಾವ ರೀತಿ ಮನೆಮದ್ದು, ಆಯುರ್ವೇದ ರೀತಿಯಲ್ಲಿ ಯಾವ ರೀತಿ ಮನೆಮದ್ದು ಮಾಡ್ಕೋಬೇಕು, ಆ ಮನೆಮದ್ದು ಮಾಡ್ಕೊಳ್ಳುವ ವಿಧಾನ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. 3 ರೀತಿಯ ಮನೆಮದ್ದು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಸವಿವರವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಡೆಯವರೆಗೂ ನೀವು ನೋಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ಚರ್ಮದಲ್ಲಿ ಒಂದು ಪಿಗ್ಮೆಂಟ್ ಇದೆ, ಅಂದರೆ ವರ್ಣದ್ರವ್ಯ, ಕಲರಿಂಗ್ ಪಿಗ್ಮೆಂಟ್. ಅದರ ಹೆಸರು ಮೆಲಾನಿನ್ ಅಂತ. ಈ ಒಂದು ಮೆಲಾನಿನ್ ಪಿಗ್ಮೆಂಟು ನಮ್ಮ ಚರ್ಮಕ್ಕೆ, ನಮ್ಮ ಕೂದಲಿಗೆ, ನಮ್ಮ ಕಣ್ಣಿಗೆ ಒಂದು ಕಲರನ್ನು ಕೊಡ್ತಕ್ಕಂತಹ, ಬಣ್ಣವನ್ನು ಕೊಡ್ತಕ್ಕಂತಹ ಒಂದು ಪಿಗ್ಮೆಂಟ್, ಕಲರಿಂಗ್ ಪಿಗ್ಮೆಂಟ್. ಯಾವಾಗ ಈ ಮೆಲಾನಿನ್ ಪಿಗ್ಮೆಂಟ್ ಲೆವೆಲ್ನಲ್ಲಿ ಏರುಪೇರಾಗಿರ್ತದೋ, ಕಡಿಮೆ ಅಥವಾ ಜಾಸ್ತಿ ಆಗಿರ್ತದೋ, ಅಂಥ ಒಂದು ಸಂದರ್ಭದಲ್ಲಿ ಚರ್ಮದಲ್ಲಿ ಬದಲಾವಣೆ ಆಗ್ತದೆ, ಚರ್ಮ ಕಪ್ಪಾಗ್ತದೆ, ಚರ್ಮ ಬಿಳಿ ಆಗ್ತದೆ. ಆದ್ದರಿಂದ ಈ ಒಂದು ಸಮಸ್ಯೆಗಳು ಉದ್ಭವ ಆಗ್ತದೆ. ಇದಕ್ಕೆ ಯಾವ ರೀತಿ ಮನೆಮದ್ದು ಮಾಡ್ಕೋಬೇಕು ಅಂತಂದರೆ, ಮೊದಲನೆಯ ಮನೆಮದ್ದು ಏನು ಅಂತಂದರೆ ದಾಲ್ಚಿನ್ನಿ. ಇದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಯಾವುದು ಅಂತಂದರೆ ದಾಲ್ಚಿನ್ನಿ, ಜೇನುತುಪ್ಪ ಹಾಗೂ ಗ್ಲಿಸರಿನ್. 2 ಬಟ್ಟಲು ತಗೊಳ್ಳಿ. ಒಂದು ಬಟ್ಟಲಿನಲ್ಲಿ ದಾಲ್ಚಿನ್ನಿಯ ಪುಡಿ, ದಾಲ್ಚಿನ್ನಿ ತಗೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ, ಒಂದು ಅರ್ಧ ಚಮಚ ಬರುವಷ್ಟು ದಾಲ್ಚಿನ್ನಿ ಪುಡಿಯನ್ನು ಒಂದು ಬಟ್ಟಲಿನಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಬಟ್ಟಲಿನಲ್ಲಿ 2 ಚಮಚ ಜೇನುತುಪ್ಪ ಹಾಗೂ 1 ಚಮಚ ಗ್ಲಿಸರಿನ್, ಎರಡನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರವಷ್ಟೇ ಕೊನೆಗೆ ಈ ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ದಾಲ್ಚಿನ್ನಿ ಪುಡಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂತಂದರೆ, ಒಂದು ಬಟ್ಲಲ್ಲಿ ದಾಲ್ಚಿನ್ನಿ ಪುಡಿ, ಜೇನುತುಪ್ಪ, ಗ್ಲಿಸರಿನ್ 3 ಹಾಕಿ ಮಿಶ್ರಣ ಮಾಡೋಕ್ಕೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಇದು ತಪ್ಪು ಮಾಡೋಕ್ಕೆ ಹೋಗಬೇಡಿ. 2 ಸಪರೇಟ್ ಬಟ್ಟಲುಗಳು ಇಟ್ಕೊಳ್ಳಿ. ಗ್ಲಿಸರಿನ್ ಹಾಗೂ ಜೇನುತುಪ್ಪ ಚೆನ್ನಾಗಿ ಮಿಶ್ರಣ ಆದ ನಂತರವಷ್ಟೇ ಕೊನೆಗೆ ದಾಲ್ಚಿನ್ನಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಒಂದು ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡಿ. ಈ ಒಂದು ಮಿಶ್ರಣವನ್ನು ರಾತ್ರಿ ಸಮಯದಲ್ಲಿ ಮುಖಕ್ಕೆ ಹಚ್ಚಿ ಮಾರನೇ ದಿನ ಬೆಳಗ್ಗೆ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳೆಯೋದ್ರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ದಾಲ್ಚಿನ್ನಿಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಗುಣಗಳಿದೆ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ, ಉರಿಯೂತ ಕಡಿಮೆ ಮಾಡ್ತದೆ, ಚರ್ಮದ ಒಂದು ಕಾಂತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಗುಣಗಳಿದೆ. ಈ ಒಂದು ಪ್ರಿಪರೇಷನ್ನ ನೀವು ಮಾಡಿ ಮನೆಮದ್ದು ಮಾಡಿಕೊಂಡು ನೀವು ಹಚ್ಕೊಳ್ಳೋದ್ರಿಂದ ಬಂಗು, ಕಲೆ ಹಾಗೂ ಈ ಪಿಗ್ಮೆಂಟೇಷನ್ಗಳು, ಈ ಡಾರ್ಕ್ ಸರ್ಕಲ್ ಹಾಗೂ ಈ ಒಂದು ಸ್ಕಿನ್ ರಿಂಕಲ್ಸ್ ಆಗಿರ್ತಕ್ಕಂಥದ್ದು, ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು 2ನೇ ಮನೆಮದ್ದು ಆಲೂಗೆಡ್ಡೆ ಹಾಗೂ ರೋಸ್ ವಾಟರ್ ಹಾಗೂ ಅಲೋವೆರಾ. ಈ 3 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮನೆಮದ್ದು ಮಾಡ್ಕೋಬೋದು ಅನ್ನೋ ತಿಳಿಸ್ತೀನಿ. ಆಲೂಗೆಡ್ಡೆಯ ರಸ. ಆಲೂಗೆಡ್ಡೆ ರಸ ಇದು ಬ್ಲೀಚಿಂಗ್ ಏಜೆಂಟ್ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ಚರ್ಮದಲ್ಲಿ ಕಲೆಗಳನ್ನ, ಕಪ್ಪು ಕಲೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಒಂದು 3 ಚಮಚ ಆಲೂಗೆಡ್ಡೆ ರಸವನ್ನು ತೆಗೆದಿಟ್ಕೊಳ್ಳಿ. ಇದಕ್ಕೆ 1 ಚಮಚ ರೋಸ್ ವಾಟರ್ ಹಾಗೂ 1 ಚಮಚ ಅಲೋವೆರಾ ಜೆಲ್ 3 ಚೆನ್ನಾಗಿ ಮಿಶ್ರಣ ಮಾಡಿ.
ಈ ಮಿಶ್ರಣ ಮಾಡಿ ಇದನ್ನು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ತದನಂತರ ಒಂದು ಅರ್ಧ ಗಂಟೆ ನಂತರ ಮುಖವನ್ನು ತೊಳೆಯೋದ್ರಿಂದ ಈ ಚರ್ಮದಲ್ಲಿ ಆಗ್ತಕ್ಕಂತಹ ಕಲೆಗಳು, ಪಿಗ್ಮೆಂಟೇಷನ್ಗಳು ಹಾಗೂ ಈ ಡಾರ್ಕ್ ಸರ್ಕಲ್ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಆದರೆ ಈ ಒಂದು ವಿಧಾನ, ಈ ಒಂದು ಮನೆಮದ್ದನ್ನು ಮಾಡೋಕ್ಕಿಂತ ಮುಂಚೆ ಈ ಒಂದು ಆಲೂಗೆಡ್ಡೆ ರಸ ಇದೇನಾದರೂ ಸೆನ್ಸಿಟಿವ್ ಇತ್ತು ಅಂತಂದರೆ ಕೆಲವೊಬ್ಬರಿಗೆ ಮೊದಲು ಪ್ಯಾಚ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ. ಆ ಒಂದು ಟೆಸ್ಟನ್ನು ಮಾಡಿಸ್ಕೊಂಡು ನಿಮ್ಮ ಚರ್ಮಕ್ಕೆ ಆಗ್ತದ ಏನು ತಿಳ್ಕೊಂಡು ನಂತರವಷ್ಟೇ ಈ ಒಂದು ಮನೆಮದ್ದನ್ನು ಮಾಡ್ಕೋಬೇಕು ಆಗಿ ತಿಳಿಸ್ತೀನಿ. ಮೂರನೆಯ ಒಂದು ಮನೆಮದ್ದು ಅಂತಂದರೆ ಬಾದಾಮಿ ಆಯಿಲ್. ಬಾದಾಮಿ ಆಯಿಲಲ್ಲಿ ವೈಟಮಿನ್ ಇ ಅಧಿಕವಾಗಿದೆ, ಆಂಟಿ ಆಕ್ಸಿಡೆಂಟ್ಗಳಿದೆ. ಹಾಗಾಗಿ ಕೆಲವೊಬ್ಬರು ಬಾದಾಮಿ ಆಯಿಲ್ನ ಮುಖಕ್ಕೆ ಹಚ್ಚುತ್ತಿರ್ತಾರೆ, ಅದು ಚರ್ಮದ ಒಂದು ಸೌಂದರ್ಯವನ್ನು ಹೆಚ್ಚುತ್ತದೆ. ಆದರೆ ನೀವು ಯಾವ ರೀತಿ ಹಚ್ಚಬೇಕು ಅಂತಂದರೆ ಒಂದು ಅರ್ಧ ಚಮಚ ಅಲೋವೆರಾ ಜೆಲ್ಲಿಗೆ ಒಂದು 3-4 ಹನಿ ಬಾದಾಮಿ ಆಯಿಲ್ ಹಾಕಿ ಚೆನ್ನಾಗಿ ಕೈಯಲ್ಲಿ ರಬ್ ಮಾಡಿದ ನಂತರ ಅದನ್ನು ಮುಖಕ್ಕೆ ಸವರಿಕೊಳ್ಳಿ. ಈ ಅಲೋವೆರಾ ಜೆಲ್ ಒಣಗೋವರೆಗೂ ಮುಖದಲ್ಲಿ ಮಸಾಜ್ ಮಾಡ್ತಾಯಿರಿ. ಮಸಾಜ್ ಮಾಡಿದ ನಂತರ ಒಂದು ಸ್ವಲ್ಪ ಸಮಯ ಆದ ನಂತರ ಅದು ಒಣಗಕ್ಕೆ ಬಿಡಿ. ಒಣಗಿದ ನಂತರ ಮುಖವನ್ನು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆಯೋದ್ರಿಂದ ಚರ್ಮದಲ್ಲಿ ಕಾಂತಿ ಹೆಚ್ಚುತ್ತದೆ ಹಾಗೂ ಡಾರ್ಕ್ ಸರ್ಕಲ್, ಪಿಗ್ಮೆಂಟೇಷನ್ ಹಾಗೂ ಈ ಒಂದು ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ, ಸೌಂದರ್ಯವರ್ಧಕವಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೆಂಗಸರಲ್ಲಿ ವಯಸ್ಸಾದಂತೆ ಮುಖದಲ್ಲಿ ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲ್ಲು ಹಾಗೂ ಈ ಒಂದು ರಿಂಕಲ್ಸ್ಗಳಾಗೋದನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.